ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 12 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 13. ಅವನು ತನ್ನ ಗತಕಾಲದ ನೆನಪಿಗೆ ಹೋಗುವ ಕಾರ್ಯದಲ್ಲಿ ಇದ್ದ. ಫ್ಲ್ಯಾಶ್ ಬ್ಯಾಕ್. ತಿರುಪತಿ ಸುಧಾ ದಂಪತಿಯ ಮಕ್ಕಳು ಶ್ರೀರಾಮ್ ನಾರಾಯಣ, ಅಣ್ಣ ತಮ್ಮ, ಕವನೂರು ಅವರ ಊರು. ಶ್ರೀರಾಮ್ಗೆ ತುಂಬ ಸಿಟ್ಟು, ಕೋಪ ಜಾಸ್ತಿ, ಎಲ್ಲರ ಮೇಲೂ ರೇಗುತ್ತಿದ್ದ. ನಾರಾಯಣ ಮೃದು ಸ್ವಭಾವದ ಹುಡುಗ, ಆದರೆ ಶ್ರೀರಾಮ್ ಕೆಟ್ಟವನಲ್ಲ, ಒಳ್ಳೆ ಮನಸ್ಸಿರುವನೆ. ಇಬ್ಬರು ಚೆನ್ನಾಗಿ ಓದಿ ನಾರಾಯಣಗೆ ಸರ್ಕಾರಿ ಕೆಲಸ ಕೂಡ ದೊರಕಿತು. ಆದರೆ ಶ್ರೀರಾಮ ಬಿಸ್ನೆಸ್ ಮಾಡಬೇಕೆಂಬ ಹಂಬಲ, ಹಾಗೆ ಹೇಗೋ ದುಡ್ಡು ಹೊಂದಿಸಿಕೊಂಡು ವ್ಯವಹಾರ ಶುರು ಮಾಡಿದ. ಮೊದಮೊದಲು ಚೆನ್ನಾಗೇ ಇತ್ತು. ಅದಕ್ಕೆ ತಿರುಪತಿ ಸುಧಾರವರು ಇಬ್ಬರಿಗೂ ಮದುವೆ ಮಾಡಿದರು. ನಾರಾಯಣ ಶ್ರೀರಾಮ ಪತ್ನಿಯರು ಅನಿತಾ ಸುನೀತಾ ಎಂದು. ಎಲ್ಲರೂ ಅನ್ಯೋನ್ಯವಾಗಿದ್ದರು. ಹೀಗೆ ದಿನ ಕಳೆಯುತ್ತಿತ್ತು. ಮೊದಲು ಶ್ರೀರಾಮ ಸುನೀತಾಗೆ ಒಂದು ಗಂಡು ಮಗುವಾಯಿತು. ಅವನೇ ಸದಾನಂದರಾಜ್. 1 ವರ್ಷದ ನಂತರ ಅವರಿಗೆ ವರ್ಷ ಎಂಬ ಹೆಣ್ಣು ಮಗುವಿನ ಜನ್ಮವಾಯಿತು. ಸದಾನಂದರಾಜ್ಗೆ ತಂಗಿ ಎಂದರೆ ಪ್ರಾಣ. ನಾರಾಯಣಗೆ ದೇವರಾಜ್ ಹುಟ್ಟಿದನು. ಬರುಬರುತ್ತಾ ಶ್ರೀರಾಮ್ ಬಿಸ್ನೆಸ್ ಲಾಸ್ ಆಗುತ್ತಾ ಬಂತು. ಸಾಲ ಕೂಡ ಮಾಡಿದ. ಸಾಲಗಾರ ಕಾಟನೂ ಜಾಸ್ತಿ ಆಯಿತು. ಹೆಂಡತಿ ಒಡವೆ ಎಲ್ಲ ಮಾರಿದ. ಅಪ್ಪನಿಗೆ ಆಸ್ತಿ ಭಾಗ ಮಾಡಲು ಒತ್ತಾಯಿಸಿದ. ಇದಕ್ಕೆ ತಿರುಪತಿರವರು ಒಪ್ಪಲಿಲ್ಲ. ಹಾಗೂ ಹೇಗೋ ಒಪ್ಪಿಸಿ ಆಸ್ತಿ ಭಾಗ ತೆಗೆದುಕೊಂಡು ಬೇರೆ ಮನೆ ಮಾಡಿದ. ಅಲ್ಲಿ ಹೇಗೋ ಅವರ ಜೀವನ ಸಾಗುತ್ತಿತ್ತು. ಸುನಿತಾಳ ಅಣ್ಣ ಪದೇ ಪದೇ ಬಂದು ಶ್ರೀರಾಮ್ ಕಿವಿ ಚುಚ್ಚುತ್ತಿದ್ದ. ಕಿರಿಮಗನಿಗೆ ಸರ್ಕಾರಿ ನೌಕರಿ, ಆದರೆ ಹಿರಿಮಗನಿಗೆ ಮಾತ್ರ ಬಡ್ಡಿ ವ್ಯಾಪಾರ. ಚೆನ್ನಾಗಿದೆ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಎಂದು ಹೇಳಿ ಹೇಳಿ ತನ್ನ ತಂದೆ ತಾಯಿ ಬಗ್ಗೆ ಇಲ್ಲಸಲ್ಲದ್ದು ಹೇಳುತ್ತಿದ್ದ. ಆಗಲ್ಲಿ ಮನೆಯವರ ಬಗ್ಗೆ ಕೋಪ ಕೂಡ ಬರುತ್ತಿತ್ತು. ನಾರಾಯಣರು ಒಂದು ಕಾರ್ ಖರೀದಿಸಿದ್ದರು. ಆಗ ಸುನೀತಾ ಶ್ರೀರಾಮ್ಗೆ ಚುಚ್ಚು ಮಾತಿನಿಂದ ಬೈಗುಳ ಶುರುವಿಟ್ಟಳು. ತನ್ನ ಹೆಂಡತಿ ಮಾತನ್ನು ತಾಳಲಾರದೆ ಅವನು ಸಾಲ ಮಾಡಿ ಕಾರ್ ಕೂಡ ತೆಗೆದುಕೊಂಡ. ದಿನೇ ದಿನೇ ಅವನ ಹೆಂಡತಿಯ ಆಸೆ ಮಿತಿ ಮೀರುತ್ತಿತ್ತು. ಆದರೆ ಆ ಒಂದು ದಿನ ಆ ಕುಟುಂಬದ ಆಧಾರ ಕಂಬವೇ ಧರೆಗೆ ಉರುಳಿತ್ತು. ಕಾರಣ ನಾರಾಯಣ. ಆಗ ವಾಯುಗೆ ಒಂದು ಕಾಲ್ ಬಂತು. ಅದು ಅವನ ಮನದ ಒಡತಿಯಿಂದ. ಅಪ್ಪ 1 ನಿಮಿಷ ಎಂದೇಳಿ ಹೊರಟ. 5 ವರ್ಷದ ನಂತರ ಆ ಕರೆ ಅವಳಿಂದ ಬಂದಿತ್ತು. ಅದರ ಮುಂದೆ ಅವನಿಗೆ ಬೇರೆದು ಏನು ಬೇಡವಾಗಿತ್ತು. ಖುಷಿಯಿಂದ ಹೊರಟ. ಹಲೋ ಪೂ, ಹೇಗಿದ್ದೀಯ ಕಣೋ? ಎಷ್ಟು ವರ್ಷದ ಮೇಲೆ ನಾನ್ ನೆನಪಾದೆನಾ? ಕೇಳುತ್ತಿರುವನ ಕಣ್ಣಲ್ಲಿ ನೀರಿತ್ತು. ವಾಯು ಎಂದಷ್ಟೇ ಹೇಳಿದಳು. ಬೇಗ ಅಪೋಲೋ ಆಸ್ಪತ್ರೆಗೆ ಬಾ ಎಂದೇಳಿ ಕರೆ ತುಂಡರಿಸಿದಳು. ವಾಯು ಹಿದಿಯಲ್ಲಿ ಹೇಳಲಾರದ ನೋವು. ಒಂದೇ ಉಸಿರಿಗೆ ಆಸ್ಪತ್ರೆಗೆ ಬಂದು ರಿಸೆಪ್ಷನಿಸ್ಟ್ ಬಳಿ ಕೇಳಿ ಬಂದ. ಸ್ಪೆಷಲ್ ವಾರ್ಡ್ ಹೊರಗಡೆ ಕಾಯುತ್ತಿರುವ ಆ ವ್ಯಕ್ತಿಯ ಮುಖ ನೋಡಿದ. ನನ್ನ ಪ್ರೀತಿ ದೂರವಾಗಲು ಇವರದು ಪಾಲಿದೆ ಅಲ್ಲವೇ ಮನಸ್ಸಲ್ಲಿ ಎಂದನು. ಆ ವ್ಯಕ್ತಿ ಕೈ ತೋರಿಸಿ, ಹೋಗೋ, ಅವಳು ನಿಮ್ಮ ಬರುವಿಕೆಗೆ ಕಾಯುತ್ತಿದ್ದಾಳೆ, ಹೋಗೋ. ಒಳಗೆ ಹೋದವನಿಗೆ ಅಲ್ಲಿಯ ದೃಶ್ಯ ಕಂಡು ಒಮ್ಮೆ ಸ್ತಬ್ಧನಾದ. ಆ ಕಣ್ಣಲ್ಲಿ ಇರುವ ಕಾಂತಿ, ಕನಸು ಪೂರ್ತಿ ಕರಗಿ ಕಣ್ಣೀರಾಗಿತ್ತು. ಆ ಮುಖದಲ್ಲಿ ಇದ್ದ ಆ ತೇಜಸ್ಸು ಗಂಭೀರ ಇಂದು ನೀರಿನಿಂದ ಹೊರಬಂದ ಮೀನಿನಂತಾಗಿತ್ತು. ಅವನು ಸವರುತ್ತಾ ಇದ್ದ ಆ ಉದ್ದ ಕೇಶರಾಶಿ ಈಗ ಅವನು ಕಾಲು ಮುಂದಿಡಲು ಆಗದೆ ಅಲ್ಲೇ ನಿಂತ. ಸಾರಿ, ನಿಮಗೆ ನಮ್ಮ ವಾಯು ಬಗ್ಗೆ ಪೂರ್ತಿ ಹೇಳಿಲ್ಲ ಅಲ್ವಾ? ವಾಯು ಪ್ರೀತಮ್ಗಿಂತ 3 ವರ್ಷ ದೊಡ್ಡವನಿರಬಹುದು, ಬಟ್ ಇನ್ನೂ ಮದುವೆಯಾಗಿಲ್ಲ. ವಾಯು ಒಬ್ಬಳನ್ನು 9 ವರ್ಷದಿಂದ ಪ್ರೀತಿಸುತ್ತಿದ್ದಾನೆ. ಅವಳಿಗೆ ಇವನು ಮಾಡುತ್ತಿರುವ ಕೃತ್ಯಗಳು ಗೊತ್ತಿಲ್ಲ. ಅವನು ಕೆಟ್ಟವನಲ್ಲ. ತಂದೆಯ ಮಾತು ಮೀರದೆ ಹಾಗೆ ತನ್ನ ಮುದ್ದು ತಂಗಿಯ ಸಾವಿಗೆ ಕಾರಣರಾದವರನ್ನು, ತಂದೆಗೆ ಎದುರಾಡದೆ ಪ್ರೀತಮ್ನನ್ನು ಎಲ್ಲ ಹಂತದಲ್ಲಿ ನೆಲಸಮ ಮಾಡಲು ಮುಂದಿದ್ದ. ಸದಾನಂದರಾಜ್ರವರು ನಿಟ್ಟುಸಿರು ಬಿಡುತ್ತಾ ಕುರ್ಚಿಗೆ ಒರಗಿದರು. ಅಬ್ಬಾ, ಇವತ್ತು ಎಷ್ಟೊಂದು ಎಂಜಾಯ್ ಮಾಡಿದ್ವಿ ಅಲ್ವಾ? ಇವತ್ತು ನನ್ನ ಕನಸು ನೆರವೇರಿತು. ಇನ್ನು ನನಗೆ ಸಾವು ಬಂದರೂ ಚಿಂತೆ ಇಲ್ಲ. ನಿನ್ನ ಮಡಿಲಲ್ಲಿ ಸುಖವಾಗಿ ಶಾಶ್ವತ ನಿದ್ರೆಗೆ ಜಾರುತ್ತೀನಿ ಎನ್ನುತ್ತಿದ್ದವಳ ಮುಖದಲ್ಲಿ ಸಂತೃಪ್ತ ಭಾವ. ರಶ್ಮಿ ಎಂದು ಅವಳ ಬಾಯಿ ಮೇಲೆ ಬೆರಳಿಟ್ಟು, ಹೀಗೆಲ್ಲ ಮಾತನಾಡಬೇಡ ಕಣ. ಈಗ ತಾನೇ ನಮ್ಮ ಸುಂದರ ಪಯಣ ಶುರುವಾಗಿದೆ. ನನ್ನ ದೇಹದಲ್ಲಿ ಉಸಿರಿರುವವರೆಗೂ ನಿನ್ನ ಜೋಪಾನ ಮಾಡುತ್ತೇನೆ. ಮುದ್ದು, ಇಷ್ಟು ಬೇಗ ನನ್ನ ಪ್ರೀತಿ ಬೇಡವೆನಿಸಿತಾ? ಈಗ ದೂರ ಆಗೋ ಮಾತೇಕೆ?
ಅವನ ಕಣ್ಣಲ್ಲಿ ನೀರಿತ್ತು. ಅವಳ ವಿರುದ್ಧವಾಗಿ ತಿರುಗಿ ನಿಂತ. ಪ್ರೀತಂ ಎಂದು ಹಿಂದೆಯಿಂದ ತಬ್ಬಿ ಅವನ ಕಣ್ಣೀರು ಹೊರಿಸುತ್ತಾ, ನಿನ್ನ ಪ್ರೀತಿ ಎಂದಿಗೂ ನನಗೆ ಬೇಜಾರಾಗಲ್ಲ ಕಣ. ಈ ಪ್ರೀತಿಗೆ ಹಗಲು ರಾತ್ರಿ ನಿನ್ನ ಜಪ ಮಾಡಿದವಳು ನಾನು ಕಣ. ಸಾರಿ ಪ್ರೀತಂ, ಇನ್ಮುಂದೆ ಹೀಗೆಲ್ಲ ಮಾತನಾಡಲ್ಲ. ನಮಗೆ ಮಕ್ಕಳಾಗಬೇಕು. ಮೊಮ್ಮಕ್ಕಳು ಆದಾಗ ಅವರಿಗೆ ಹೇಳಬೇಕು, ನಿಮ್ಮ ತಾತನ ಹುಚ್ಚಿ ಥರ ಅವರಿಗೆ ತಿಳಿಯದ ಹಾಗೆ ಪ್ರೀತಿಸುತ್ತಿದ್ದೆ ಎಂದು. ನಿಮ್ಮ ಕೋಪ ತುಂಟಾಟ ಎಲ್ಲವೂ ಅವರಿಗೆ ಹೇಳಬೇಕು ನಾನು. ಹೋ, ಆಗಲೇ ಮಕ್ಕಳ ಬಗ್ಗೆ ತುಂಬ ಯೋಚನೆ ಮಾಡಿರೋ ಹಾಗಿದೆ ಮೇಡಮ್, ಕಣ್ಣೊಡೆದು ಕೇಳಿದ. ಪ್ರೀತಂ ಎಂದು ಹೋಗುವವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಅವನ ಎದೆಯ ಮೇಲೆ ನಿದರೆಗೆ ಜಾರಿದಳು ಹುಡುಗಿ. ವಿನಯ್, ಏನಪ್ಪ ಒಂದು ಮಾತು ಹೇಳಿಲ್ಲ, ಯಾವಾಗ ಬಂದೆ ಬೆಂಗಳೂರಿಗೆ? ಚಿಕ್ಕಿ, ನಿಮಗೆ ಸರ್ಪ್ರೈಸ್ ಕೊಡೋದಕ್ಕೆ ನಾನೇನು ಹೇಳಿಲ್ಲ. ನಾನು ಚಿಕ್ಕಮಗಳೂರಿಗೆ ಹೋಗಿ ಬರ್ತಿರೋದು. ವಿನಯ್, ಚಿಕ್ಕಮಗಳೂರಲ್ಲಿ ರಶ್ಮಿ ಕೂಡ ಅವಳ ಸ್ನೇಹಿತೆಯ ಮದುವೆಗೆಂದು ಹೋಗಿದ್ದಾಳೆ. ಹಾ ಚಿಕ್ಕಿ, ನಾನು ಕೂಡ ಅದೇ ಮದುವೆಗೆ ಹೋಗಿದ್ದು. ನೀವೇನು ಚಿಂತಿಸಬೇಡಿ, ನಿಮ್ಮ ಮಗಳು ಅಳಿಯ ಅಲ್ಲಿ ಅವರ ಹನಿಮೂನ್ ಮಾಡ್ಕೋತಿದ್ದಾರೆ, ನಗುತ್ತಾ ಹೇಳಿದ. ಅಬ್ಬ, ಅವರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಕಣೋ. ರಶ್ಮಿ ಹೇಳಿದ್ಲು, ಮುಂಬೈನಲ್ಲಿ ಯಾರೋ ಹುಡುಗಿನ ನೋಡಿದ್ದೀಯಾ ಅಂತ ಕಿವಿ ಹಿಂಡಿ ಕೇಳಿದರ. ಅಯ್ಯೋ ಶಿಲ್ಪಾ, ಪಾಪ ಮಗುಗೆ ಹೇಳೋಕ್ಕೆ ನಾಚಿಕೆ ಅನಿಸುತ್ತೆ. ತಮ್ಮ ಮಾತು ಸೇರಿಸುತ್ತಾ ಒಳಬಂದರು ಹರೀಶ್. ಚಿಕ್ಕ ಎಂದು ತಬ್ಬಿಡಿದ. ನೀನೇನು ಹೇಳ್ಬೇಡ ವಿನಯ್, ನಿನ್ನ ತಂಗಿ ಎಲ್ಲ ಹೇಳಿದ್ದಾಳೆ. ಭಾನುವಾರ ಬೀಗರಿಗೆ ಬರೋದಕ್ಕೆ ಹೇಳು, ಇಲ್ಲ ನಾವೇ ಅವರ ಮನೆಗೆ ಹೋಗೋಣ. ಅವರು ಮೂಲತಃ ಬೆಂಗಳೂರಿನವರೇ ಅಲ್ವಾ? ಹಾ ಚಿಕ್ಕ. ಚಿಕ್ಕ, ನಿಮ್ಮ ಹತ್ತಿರ ಒಂದು ಮಾತು ಹೇಳಬೇಕಿತ್ತು. ನಾನು ಮದುವೆಯ ನಂತರ ನನ್ನ ತಂದೆ ತಾಯಿ ವಾಸಿಸಿರುವ ಮನೆಯಲ್ಲಿ ಇರಬೇಕು ಅಂದುಕೊಂಡಿದ್ದೇನೆ. ನನ್ನ ಜೀವನ ಅಲ್ಲಿಂದಾನೇ ಶುರುವಾಗಬೇಕು. ಹರೀಶ್ ರವರು, ಸರಿನಪ್ಪ, ನಿನ್ನಿಷ್ಟ. ಇಷ್ಟು ದಿನ ನಿನ್ನಿಷ್ಟಕ್ಕೆ ಯಾವುದಕ್ಕೂ ನಾವು ಅಡ್ಡಿಪಡಿಸಲಿಲ್ಲ, ಈಗ ಕೂಡ. ಶಿಲ್ಪಾ, ಮಗುಗೆ ತಿಂಡಿ ಕೊಡು ಎಂದು ಹೋದರು. ಪ್ರೀತಂ ಮಲಗಿದ್ದೆನೋ ಖಚಿತಪಡಿಸಿಕೊಂಡು ಅವನೊಂದಿಗೆ ಮಾತಿಗಿಳಿದಳು ರಶ್ಮಿ. ಅವನ ಮೀಸೆ ಹಿಂಡಿ ತಲೆ ಕೂದಲು ಎಳೆದು ಅವನ ಕುಳಿ ಕೆನ್ನೆಗೆ ಮುತ್ತಿಕ್ಕುತ್ತ, ಅಬ್ಬ, ಇದು ಕನಸೋ ನನಸೋ ಅನಿಸುತ್ತಿದೆ ನನಗೆ. ಇದೆಲ್ಲ ಒಂದು ಕನಸಂತೆ ನಡೆದು ಹೋಗಿದ್ದು. ನೋಡು, ಈ ನನ್ನ ಕೈ ನೋಡು, ನಿನಗೆ ಕಂಡಿರಲಿಲ್ಲ ಅನಿಸುತ್ತೆ. ಪ್ರೀತಂ ಎಂಬ ಹಚ್ಚೆ. ಇವತ್ತು ನಿನ್ನ ಬಿಟ್ಟು ಸ್ವಲ್ಪ ಕೆಲಸವಿದೆಯೆಂದು ಹೋಗಿದ್ದೆ ಅಲ್ವಾ? ಆಗ ಈ ಅಚ್ಚೆ ಹಾಕಿಸಿಕೊಂಡೆ, ನಿನಗೆ ಕಾಣಬಾರದೆಂದು ಉದ್ದ ತೋಳಿನ ಉಡುಪು ತೊಟ್ಟೆ. ವಾಯು ಎಂದು ಸಣ್ಣ ದನಿಯಲ್ಲಿ ಕೂಗಿದ್ದಳು ಅವಳ ಅಪ್ಪು. ಓಡಿ ಹೋಗಿ ಅವಳನ್ನು ತಪ್ಪಿದ. ತುಂಬ ವರ್ಷಗಳ ನಂತರ ಅವಳ ಸ್ಪರ್ಶದ ಅನುಭೂತಿಯಾಗಿತ್ತು ಅವನಿಗೆ. ಇಬ್ಬರು ತುಂಬ ಹೊತ್ತು ಮಾತಿಲ್ಲದೆ ಕಣ್ಣೀರು ಸುರಿಸುತ್ತಾ ನಿಂತಿದ್ದರು. ಇಬ್ಬರು ದೂರ ಸರಿದರು. ಪೂ, ಹೇಗಿದ್ದೀಯಾ? ಏನಾಯ್ತು? ಏನಿದೆಲ್ಲ? ಏನಮ್ಮ? ವಾಯೋ, ನನಗೆ ಗೊತ್ತು ನೀನನ್ನ ಇನ್ನೂ ಪ್ರೀತಿಸುತ್ತಿದ್ಯಾ ಎಂದು. ಎಷ್ಟು ವರ್ಷವಾದರೂ ನನ್ನ ಮೇಲಿನ ಪ್ರೀತಿ ಕಿಂಚಿತ್ತೂ ಕಡಿಮೆ ಆಗಿಲ್ಲ ಅಲ್ವಾ ನಿನಗೆ? ಅದೇಗೆ ಕಡಿಮೆ ಆಗುತ್ತೆ? ನಿನ್ನ ನಾನು ಪ್ರೀತಿಸೋಕೆ ಶುರು ಮಾಡಿ 9 ವರ್ಷವಾಯಿತು. ಈ ವಾಯುವಿನ ಮೊದಲ ಪ್ರೀತಿ ಇದು. ಅಂದು 5 ವರ್ಷಗಳ ಹಿಂದೆ ನಿನ್ನ ಬಿಟ್ಟು ಬಂದ ಮೇಲೆ ನನಗೆ ಆ ದೇವರು ಕೊಟ್ಟ ಶಿಕ್ಷೆ ಇದು ವಾಯು. ಪೂರ್ವಿಕಾ? ವಾಯು, ನನಗೆ ಬ್ಲಡ್ ಕ್ಯಾನ್ಸರ್. ನಾಳೆನೇ ಮೇಜರ್ ಆಪರೇಷನ್ ಇದೆ. ಆ ಆಪರೇಷನ್ನಲ್ಲಿ ಈ ನಿನ್ನ ಪೂರ್ವಿಕಾ ಬದುಕಬಹುದು, ಇಲ್ಲ ಸಾಯಬಹುದು. ಪೂರ್ವಿಕಾ? ನಗುತ್ತಾ ಅಲ್ಲೇ ಮಾತ್ರೆ ಪ್ರಭಾವದಿಂದ ನಿದ್ರೆಗೆ ಜಾರಿದ್ದಳು ಅವನಪ್ಪು. ಗಡಿಬಿಡಿಯಲ್ಲಿ ಬಂದ ರಶ್ಮಿ ಪ್ರೀತಂ ಸೀದಾ ಮನೆಗೆ ಬಂದರು. ವಿನಯ್ ಅವರನ್ನು ಕರೆದುಕೊಂಡು ತನ್ನ ತಂದೆ ತಾಯಿ ವಾಸವಿದ್ದ ಮನೆಗೆ ಕರೆದುಕೊಂಡು ಹೋದ. ಏನಾಯ್ತು ವಿನಿ, ಎಲ್ಲಿ ಕರ್ಕೊಂಡು ಹೋಗ್ತಿದೀಯಾ? ಅಣ್ಣ, ಎಲ್ಲಿಗೆ ಅಂತ ಹೇಳು. ನಿನ್ನೆಯಿಂದ ನಾವಿಬ್ಬರು ಕಾದ ಹಂಚಿನ ಮೇಲೆ ಕೂತಿರೋ ಪರಿಸ್ಥಿತಿ ಆಗಿದೆ. ಪ್ಲೀಸ್ ಅಣ್ಣ, ಹೇಳು. ಬನ್ನಿ ಇಬ್ಬರು ಎಂದು ಒಂದು ಮನೆ ಬಳಿ ನಿಲ್ಲಿಸಿದ. ಪ್ರೀತಂ, ಇದು ನನ್ನ ತಂದೆ ತಾಯಿ ವಾಸವಿದ್ದ ಮನೆ. ನಾನು ಸಣ್ಣವನಿದ್ದಾಗ ಹೊರಬಂದ ಮನೆ. ಈ ಮನೆ ಹಾಳು ಬಿದ್ದಿತ್ತು. ಇದನ್ನು ಸರಿ ಮಾಡಲು ಕೆಲಸದವರನ್ನು ಕರೆದುಕೊಂಡು ಬಂದಿದ್ದೆ. ಇಲ್ಲಿ ನನ್ನ ಬಾಲ್ಯದ ನೆನಪು ಇವೆ. ಅನೇಕ ಫೋಟೋ. ಮನೆ ಶುಚಿ ಮಾಡುವಾಗ, ನನಗೆ ರೂಮಿನಲ್ಲಿ ನಾನು ನಡೆಯುವಾಗ ಒಂದು ಕಡೆ ನೆಲ ಬೇರೆ ರೀತಿ ಸದ್ದು ಮಾಡುತ್ತಿತ್ತು. ಆಗ ಅದನ್ನು ಅಗೆದು ತೆಗೆದರು. ಅಲ್ಲಿ ಒಂದು ನೆಲಮಾಳಿಗೆ ಇತ್ತು. ಅಲ್ಲಿ ಈ ಡೈರಿ ಫೈಲ್ ದೊರಕಿತು. ಇದರಲ್ಲಿ ನಿಮ್ಮ ತಂದೆ ತಾಯಿ ಸಾವು ಕೊಲೆ ಎಂದು ನನ್ನ ತಂದೆಯೇ ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ. ವಿನಯ್ರವರ ತಾಯಿ ಪುಷ್ಪ, ತಂದೆ ಮುನಿರಾಜು, ಪ್ರಸಿದ್ಧ ಲಾಯರ್. ವಿನಯ್ ಚಿಕ್ಕವನಿರುವಾಗ ಅವನ ತಂದೆ ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಕಾರಣ ಯಾರಿಗೂ ತಿಳಿದಿರಲಿಲ್ಲ.
ಸಾಲದ ಸಮಸ್ಯೆ ಕೂಡ ಅವರಿಗೆ ಇರಲಿಲ್ಲ. ಎಲ್ಲರೂ ಮಾತನಾಡುವಂತೆ ಮುನಿರಾಜುರವರು ಒಬ್ಬ ನಿಷ್ಠಾವಂತ ಅಧಿಕಾರಿ ಪರ ವಾದ ಮಾಡಿ ಸರಿಯಾಗಿ ಸಾಕ್ಷಿ ಇಲ್ಲದೆ ಸೋತಿದ್ದರು. ಎಲ್ಲರ ಮುಂದೆ ತುಂಬ ಅವಮಾನವಾಗಿತ್ತು, ತುಂಬ ಕುಗ್ಗಿದ್ದರು. ಆ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆ ಕೇಸ್ ಕೂಡ ಕ್ಲೋಸ್ ಆಯಿತು. ಹರೀಶ್ ರವರು ಸಣ್ಣ ಬಾಲಕನಿದ್ದಾಗ ವಿನಯ್ನನ್ನು ಕರೆದುಕೊಂಡು ಬಂದು ತಾವೇ ಓದಿಸಿ ಬೆಳೆಸಿದರು. ವಿನಯ್ಗೆ ಕೆಲವೊಂದು ಫೈಲ್ ಡೈರಿ ಸಿಕ್ಕಿತ್ತು. ಅದರಲ್ಲಿ ಹೊಸ ಸತ್ಯ ತಿಳಿಯಿತು ಅವನಿಗೆ. ವಿನಯ್, ಏನು ಹೇಳುತ್ತಿರುವೆ? ನನ್ನ ತಂದೆ ತಾಯಿ ಸಾವು ಕೊಲೆನಾ? ಸಾಧ್ಯವಿಲ್ಲ. ಅದು ನನ್ನ ಕಣ್ಣ ಮುಂದೆ ಅವರ ಆಕ್ಸಿಡೆಂಟ್ ಆಗಿದ್ದು. ಇದು ಕೊಲೆ ಅಂದರೆ ನನಗೆ ನಂಬೋಕೆ ಅಸಾಧ್ಯ, ಕಿರುಚಿದ ಪ್ರೀತಮ್. ರಶ್ಮೀಳಾ ಆ ಅನುಮಾನ ನಿಜವಾಗಿತ್ತು. ಅವಳಿಗೂ ಆಶ್ಚರ್ಯ. ನೋಡಿಲಿ, ತಗೋ ಈ ಫೈಲ್, ತಗೋ ಈ ಡೈರಿ, ಮೊದಲು ಓದು. ಡೈರಿಯಲ್ಲಿ ಮುನಿರಾಜುರವರು, ನನ್ನ ಜೀವಕ್ಕೆ ಅಪಾಯವಿದೆ, ನಾನು ಯಾವಾಗ ಬೇಕಾದರೂ ಸಾಯಬಹುದು, ಆದರೆ ಸತ್ಯವೇ ದೇವರು ಎಂಬ ನನ್ನ ತತ್ವ ಸಾಯಬಾರದು. ನಾನು ಸತ್ತರೆ ಸತ್ಯ ಕೂಡ ಸಾಯುತ್ತದೆ, ಹಾಗಾಗಬಾರದು. ದೇವರಾಜ್ ಚೈತ್ರರವರು ತೀರಿಕೊಂಡಿದ್ದು ಕುತಂತ್ರಿಗಳ ಸಂಚಿನಿಂದ. ಅವರ ಶವ ಪ್ರಪಾತದಿಂದ 2-3 ದಿನದ ಮೇಲೆ ದೊರಕಿತು. ನನಗೆ ತುಂಬ ಆತ್ಮೀಯರು ದೇವರಾಜ್. ಇನ್ಸ್ಪೆಕ್ಟರ್ ಶಾಂಭವಿ ಬ್ರೇಕ್ ಫೇಲ್ ಆಗಿ ಅಪಘಾತ ಸಂಭವಿಸಿದೆ. ಇದು ಕೇವಲ ಆಕಸ್ಮಿಕವೆಂದು ಕೇಸ್ ಕ್ಲೋಸ್ ಮಾಡಿದರು. ಆದರೆ ಅವರ ಕಾರ್ ಡ್ರೈವರ್ ಅವರು ದೇವಸ್ಥಾನಕ್ಕೆ ಹೋಗಲು ಕಾರನ್ನು ಒಪ್ಪಿಸಿದ ನಂತರ ಅವರು ಕಾಣುತ್ತಿಲ್ಲ. ಆ ವಿಷಯ ತಿಳಿದರಿಂದ ನನಗೆ ಅನುಮಾನ ಕಾಡತೊಡಗಿತು. ಅದಕ್ಕೆ ನಾನು ಡಿಟೆಕ್ಟಿವ್ ಸುಹಾಸ್ ಕಾರ್ ಡ್ರೈವರ್ ಮನೆ ಹುಡುಕಿ ಪತ್ತೆ ಹಚ್ಚಿದ್ವಿ. ಅವನು ಎಲ್ಲೋ ತಲೆಮರೆಸಿ ತಿರುಗುತ್ತಿದ್ದವನು ನಮ್ಮ ಕಣ್ಣಿಗೆ ಬಿದ್ದ. ಆಗ ಅವನು ಬಾಯಿ ಬಿಟ್ಟ. ಅವನಿಗೆ ಯಾರೋ ದುಡ್ಡಿನ ಆಸೆ ತೋರಿಸಿ ಕಾರ್ ಬ್ರೇಕ್ ಫೇಲ್ ಮಾಡಲು ಹೇಳಿದ್ದಾರೆ. ಅವನು ಹಾಗೆ ಮಾಡಿದ್ದಾನೆ. ಅವನಿಗೂ ತಿಳಿದಿಲ್ಲ ಅವರು ಯಾರೆಂದು. ನಾನು ಸುಹಾನ್ ಕೇಸ್ ಓಪನ್ ಮಾಡಲು ಆ ಡ್ರೈವರ್ನನ್ನು ಕರೆದುಕೊಂಡು ಹೊರಟೆವು. ಆಗ ಆ ಡ್ರೈವರ್ ನಮ್ಮನ್ನು ತಳ್ಳಿ ಓಡಿ ಹೋದಾಗ ಅವನಿಗೆ ಒಂದು ಕಾರು ಬಂದು ಬಲವಾಗಿ ಗುದ್ದಿತ್ತು. ಅವನು ಅಲ್ಲೇ ಅಸುನೀಗಿದ. ಕೊಲೆಗಾರನ ಪತ್ತೆ ಹಚ್ಚಿ ಹೊರಟವರು ನಮಗೆ ಇದ್ದ ಒಂದು ಸಾಕ್ಷಿಯೂ ನಾಶವಾಯಿತು. ನಮಗೆ ಆ ದಿನದಿಂದ ಆ ಕೊಲೆಗಾರನ ಪತ್ತೆ ಹಚ್ಚೋದೇ ಕೆಲಸವಾಯಿತು. ಏನೇ ತಪ್ಪೇ ಇರದ ಆ ಮುಗ್ಧ ಹುಡುಗನನ್ನು ತಬ್ಬಲಿ ಮಾಡಿ 2 ಜೀವಗಳ ಸಾವಿಗೆ ಕಾರಣರಾದವರನ್ನು ಪತ್ತೆ ಹಚ್ಚಬೇಕು. ಆಗಾಗ ಯಾವುದೋ ಅಪರಿಚಿತ ಕರೆ ನನಗೆ ಮತ್ತು ಸುಹಾನ್ಗೆ ಬರತೊಡಗಿತು. ಕೊಲೆ ಬೆದರಿಕೆಗೆ ಹೆದರಿ ಸುಹಾನ್ ತನ್ನ ಕೆಲಸ ನಿಲ್ಲಿಸಿದ. ಅಖಾಡದಲ್ಲಿ ನಾನೊಬ್ಬನೇ ಆಗ. ಧೈರ್ಯದಿಂದ ದೇವರಾಜ್ ಕಟ್ಟಿಸಿದ ಆ ಆಫೀಸ್ ಅವರ ಬಳಿ ಎಲ್ಲ ವಿಚಾರಿಸಿದೆ. ಅವರ ಸಾವಿನ 1 ವಾರ ಹಿಂದೆ ಯಾರೋ ಸದಾನಂದರಾಜ್ ಎಂಬುವವರು ಬಂದು ಕೂಗಾಡಿ ಗಲಾಟೆ ಮಾಡಿರುವ ಸುದ್ದಿ ನನಗೆ ತಿಳಿಯಿತು. ನನ್ನ ಮನಸ್ಸಿಗೆ ಅವನೇ ಕೊಲೆಗಾರನೆಂದು ನನಗೆ ಅನಿಸುತ್ತಿತ್ತು. ಸದಾನಂದರಾಜ್ ಬಗ್ಗೆ ಮಾಹಿತಿ ಕಲೆ ಹಾಕಿದೆ. ಆಗ ನನಗೆ ತಿಳಿದ ವಿಷಯವೇನೆಂದರೆ ದೇವರಾಜರ ದೊಡ್ಡಪ್ಪನ ಮಗ ಸದಾನಂದರಾಜ್ ಎಂದು. ಇದರ ಬಗ್ಗೆ ನಾರಾಯಣರಿಗೆ ಕೇಳಿದಾಗ ಅವರ ಮಧ್ಯೆ ಇದ್ದ ದ್ವೇಷ ಹೇಳಿದರು. ನನಗೆ ಬರುತ್ತಿದ್ದ ಕರೆಗಳನ್ನು ಟ್ರ್ಯಾಪ್ ಮಾಡಿಸಿದ್ದಾಗ ಆಗ ಅದು ಸದಾನಂದರಾಜ್ ಕಡೆಯಿಂದ ಬಂದಿರೋದು ತಿಳಿಯಿತು. ನನ್ನ ಎಲ್ಲ ಮಾಹಿತಿ ಕಲೆ ಹಾಕಿ ಆ ಸದಾನಂದರಾಜ್ನನ್ನು ಅಪರಾಧಿ ಎಂದು ಫೈಲ್ ರೆಡಿ ಮಾಡಿದೆ. ಇದೆಲ್ಲ ಈ ಡೈರಿ ಬರೆಯೋದಕ್ಕೆ ಕಾರಣ. ನಾಳೆ ಈ ಸಾಕ್ಷಿಯನ್ನು ಕೋರ್ಟ್ಗೆ ನೀಡುತ್ತೇನೆ. ಆ ಸದಾನಂದರಾಜ್ ಸಾಕ್ಷಿ ನಾಶ ಮಾಡಲು ಎಂಥ ನೀಚ ಕೆಲಸಕ್ಕೂ ರೆಡಿ. ನನ್ನ ಸಾವು ಕೂಡ ಆಗಬಹುದು. ಹಾಗೆ ಇದರಲ್ಲಿ ಒಂದು ಉಂಗುರವಿದೆ. ಅದು ಬರಹ ಇಲ್ಲಿಗೆ ನಿಲ್ಲಿಸಲಾಯಿತು. ಆ ಬರಹ ಅರ್ಧಕ್ಕೆ ನಿಲ್ಲಿಸಿದ ಹಾಗೆ ಇತ್ತು. ಪ್ರೀತಮ್ ಕುಸಿದು ಕುಳಿತ. ತನ್ನ ತಂದೆ ತಾಯಿ ಸಾವು ಆಕಸ್ಮಿಕ ಅಲ್ಲ, ಕೊಲೆವೆಂಬ ಸತ್ಯ ಅರಗಿಸಿಕೊಳ್ಳಲು ಅವನಿಗೆ ಸಮಯ ಬೇಕಿತ್ತು. ರಶ್ಮಿ ತಲೆ ಕೂಡ ಗೊಂದಲಮಯವಾಗಿತ್ತು. ಹಾಗೆ ಇನ್ನೊಂದು ವಿಚಾರ ಪ್ರೀತಮ್, ಈ ಪತ್ರ ಬರೆದ ಮಾರನೇ ದಿನಾನೇ ಅಪ್ಪ ಅಮ್ಮ ಸತ್ತಿದ್ದು. ಅಪ್ಪ ಅಮ್ಮನ ಸಾವಿಗೆ ಕೂಡ ಆ ಸದಾನಂದರಾಜ್ ಕಾರಣ. ಇಲ್ಲದಿದ್ದರೆ ಆ ಸಾಕ್ಷಿಯಿಂದ ಅವನಿಗೆ ಶಿಕ್ಷೆ ಆಗಬೇಕಿತ್ತು. ಅಪ್ಪ ಅಮ್ಮನ ಕೊಲ್ಲುವಂಥ ದ್ವೇಷ ಏನಿತ್ತು ಅವನಲ್ಲಿ? ನನ್ನನ್ನು ಅನಾಥವನ್ನಾಗಿ ಮಾಡಿದವನನ್ನು ಈ ಪ್ರೀತಮ್ ಸುಮ್ಮನೆ ಬಿಡೋದಿಲ್ಲ. ಉಗ್ರಗೊಂಡ ಪ್ರೀತಮ್, ಈ ಫೈಲ್ನಲ್ಲಿ ಸದಾನಂದರಾಜ್ ವಿರುದ್ಧ ಎಲ್ಲ ಸಾಕ್ಷಿ ಇದೆ. ಹಾಗೆ ಅದರಲ್ಲಿ ಒಂದು ಕೆಂಪು ಹರಳಿನಿಂದ ಬರೆದ 6 ಅಕ್ಷರದ ಉಂಗುರವಿದೆ. ಅಪ್ಪ ಆ ಲೆಟರ್ನಲ್ಲಿ ಈ ಉಂಗುರ ಬಗ್ಗೆ ಬರೆದಿಲ್ಲ. ಬರೆಯುವಾಗ ಏನೋ ಆಗಿದೆ. ನನಗೆ ಅನಿಸೋ ಪ್ರಕಾರ ಇದು ಕೊಲೆಗಾರನ ಉಂಗುರ ಅನಿಸುತ್ತದೆ ಪ್ರೀತಮ್. ಆಗ ಪ್ರೀತಮ್ ಆ ಉಂಗುರ ಕೈಯಲ್ಲಿ ಹಿಡಿದು ತದೇಕ ಚಿತ್ತವಾಗಿ ನೋಡತೊಡಗಿದ.
ಈ ಥರದ ಉಂಗುರ ನಾನು ಒಬ್ಬರ ಕೈಯಲ್ಲಿ ಇದ್ದದ್ದು ನೋಡಿದ್ದೇನೆ. ಅವರು ಯಾರೆಂದು ನೆನಪಾಗ್ತಿಲ್ಲ. ಇದರ ಬಗ್ಗೆ ನಾನು ಹೇಳುತ್ತೇನೆ ನಿಮಗೆ ಎಂದು ಬಂದ ಸದ್ದಿಗೆ ತಿರುಗಿದರು ಮೂವರು. ವಾಯು ತನ್ನ ನೆನಪಿನಂಗಳಕ್ಕೆ ಜಾರಿದ. ಅವನು ಆಗ ತಾನೇ ಹರಿಯಕ್ಕೆ ಕಾಲಿಟ್ಟಿದ್ದ. ಆ ಸಮಯದಲ್ಲಿ ಅವನ ಹೃದಯಕ್ಕೆ ಲಗ್ಗೆ ಇಟ್ಟವಳು ಅವನ ಸಹಪಾಠಿಯೇ ಆದ ಪೂರ್ವಿಕಾ. ಅವಳು ಇಡೀ ಕಾಲೇಜ್ ಕ್ರಶ್ ಅವಳು. ಹರಿತವಾದ ಮಾತು, ಯಾರನ್ನೂ ಕೇರ್ ಮಾಡದ ಅವಳ ಲುಗ್ಗೆ ರೆಬಲ್ ವಾಯು ಮನಸ್ಸನ್ನೇ ಗೆದ್ದು ಬಿಟ್ಟಳು. ಪ್ರಪೋಸ್ ಮಾಡಿದ. ಅವಳು ಅವನನ್ನು ಒಮ್ಮೆ ರಿಜೆಕ್ಟ್ ಮಾಡಿ ಅವನ ಪ್ರೀತಿಯ ಆಳ ತಿಳಿದು ಒಪ್ಪಿದಳ. ಇಬ್ಬರ ಪ್ರೀತಿ ಯಾವ ಏರುಪೇರಿಲ್ಲದೆ ನಡೆಯುತ್ತಿತ್ತು. ಇಬ್ಬರು ಡಿಗ್ರಿ ಕೂಡ ಒಂದೇ ಕಾಲೇಜಿನಲ್ಲಿ ಮುಗಿಸಿದರ. ಡಿಗ್ರಿ ಮುಗಿಯುವ ಕೊನೆಯಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪೂರ್ವಿಕಾ ವಾಯು ಬಳಿ ಬಂದು, ವಾಯು, ಇನ್ಮುಂದೆ ನನ್ನ ನೋಡೋಕೆ ಮಾತನಾಡಿಸೋಕೆ ಬರಬೇಡ. ನನ್ನ ನಿನ್ನ ಸಂಬಂಧ ಇಲ್ಲಿಗೆ ನಿಲ್ಲಿಸೋಣ. ಅವಳ ಕಣ್ಣಲ್ಲಿ ಆಳವಾದ ಪ್ರೀತಿ ಕಂಡಿತು ವಾಯುಗೆ. ಆದರೆ ಆ ಮಾತು ಮನಸ್ಸಿನಿಂದ ಬಂದಿಲ್ಲವೆಂದು ಸ್ಪಷ್ಟವಾಗಿ ತಿಳಿಯಿತು ವಾಯುಗೆ. ಹೇ ಪೂರ್ವಿಕಾ, ಯಾಕ್ಪುಟ ಏನೇನೋ ಹೇಳುತ್ತಿರುವೆ? ನಾನೇನು ಮಾಡಿದೆ ಈಗ? ನಾವಿಬ್ಬರು 4 ವರ್ಷದಿಂದ ಪ್ರೀತಿಸುತ್ತಿದ್ದೇವೆ. ಈಗ ಇದ್ದಕ್ಕಿದ್ದ ಹಾಗೆ ಬ್ರೇಕಪ್ ಅಂದರೆ? ಹೇಳು ಪುಟ, ಯಾರಾದರೂ ನಿನ್ನ ಹೆದರಿಸುತ್ತಿದ್ದಾರಾ? ವಾಯು, ಯಾರಿಗೂ ಹೆದರಲ್ಲ ಈ ಪೂರ್ವಿಕಾ. ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಇನ್ನೊಂದು ಮಾತನಾಡದೆ ನೀನು ನಾನು ಹೇಳಿದ ಹಾಗೆ ಕೇಳುತ್ತೀಯಾ ಅಷ್ಟೇ. ಇದೇ ನಮ್ಮ ಕೊನೆ ಭೇಟಿ. ಇನ್ಮುಂದೆ ನೀನು ಯಾರೋ ನಾನು ಯಾರೋ, ಪ್ಲೀಸ್ ಎಂದು ಕೈ ಮುಗಿದಳು. ಭೂ, ಒಂದೇ ಒಂದು ಮಾತು, ನನ್ನನ್ನು ಬಿಡೋದಕ್ಕೆ ಕಾರಣವಾದರೂ ಏನೋ ಅದನ್ನಾದರೂ ಹೇಳುತ್ತೀಯಾ? ತಪ್ಪಿದ್ದರೆ ನಾನು ಸರಿ ಮಾಡ್ಕೋತೀನಿ, ಮಗು ಥರ ಕೇಳಿದ. ಪೂರ್ವಿಕಾ ಮನದಲ್ಲಿ, ನಿನ್ನ ರಿಜೆಕ್ಟ್ ಮಾಡೋದಕ್ಕೆ ಕಾರಣನೇ ಇಲ್ಲ ಕಣೋ, ನನ್ನ ಅಪರಂಜಿ ನೀನು. ಆದರೆ ಸಂದರ್ಭ ನನ್ನ ಸಿಕ್ಕಿ ಹಾಕಿಸಿದೆ. ನೋಡುವಾಯು, ಕಾರಣವೆಲ್ಲ ಕೇಳಬೇಡ. ಅವನ ಮುಖ ನೋಡಿ ಮತ್ತೆಲ್ಲಿ ಅವಳು ಕರಗಿಬಿಡುತ್ತೇನೋ ಎಂಬ ಭಯದಲ್ಲಿ ಅವನ ಮುಖ ನೋಡದೆ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೊರಟೆ ಹೋದಳು. ವಾಯುವಿಗೆ ತನ್ನ ಪ್ರೀತಿ ಮೇಲೆ ಅಪಾರವಾದ ನಂಬಿಕೆ. ಅವಳು ವಾಪಸ್ ಬಂದೇ ಬರುತ್ತಾಳೆ ಎಂದು ಅವನ ಸ್ನೇಹಿತರ ಬಳಗದಿಂದ ತಿಳಿಯಿತು ಅವನಿಗೆ. ಪೂರ್ವಿಕಾ ಅವಳ ತಂದೆಗೋಸ್ಕರ ತನ್ನ ದೂರ ಮಾಡಿದಳು ಎಂದು. ಅವನ ಪ್ರೀತಿ ಸೋತಿದ್ದು, ತನ್ನ ತಂಗಿ ಸಾವು ಎಲ್ಲ ಖಿನ್ನತೆಗೆ ಒಳಗಾಗಿಸಿತು ಅವನನ್ನ. ಅದಕ್ಕೆ ದ್ವೇಷದ ಮುಖ ಹೊತ್ತು ಸೇಡಿಗೆ ಸಿದ್ಧನಾದ. ತನ್ನ ತಂದೆಯ ಆಜ್ಞೆ ಪಾಲಿಸಿದ. ಯಾರು ಹುಟ್ಟುವಾಗಲೇ ಕೆಟ್ಟವರಾಗುವುದಿಲ್ಲ, ಸಂದರ್ಭ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತದೆ. ಅದಕ್ಕೆ ನೈಜ ಉದಾಹರಣೆ ವಾಯು. ತನ್ನ ನೆನಪಿನಿಂದ ಹೊರಬಂದ ವಾಯು. ಅಷ್ಟರಲ್ಲಿ ಅವನ ಮನದರಸಿಯನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದರು. ದೇವರಿಗೆ ತನ್ನ ಕೋರಿಕೆ ಸಲ್ಲಿಸುತ್ತಾ ಕೂತನು. ಆಗ ಒಂದು ಕೈ ಅವನ ಕೈ ಹಿಡಿಯಿತು. ನೀವ್ಯಾರು ತಿಳಿಯಲಿಲ್ಲ ಅಂಕಲ್. ನಾನು ನಿಮ್ಮ ಪಕ್ಕದ ಮನೆಯಲ್ಲಿ ವಾಸವಿದ್ದೇನೆ, ಮೇಸ್ಟ್ರು ರಾಮಯ್ಯ. ನಿಮ್ಮ ತಂದೆಯ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ನಿಮ್ಮ ತಂದೆ ತುಂಬ ಆತ್ಮೀಯರು. ನಿಮ್ಮ ತಂದೆ ಪ್ರಾಮಾಣಿಕ ವ್ಯಕ್ತಿ. ಅವರು ಈ ಕೇಸ್ ವಿಚಾರವಾಗಿ ನನ್ನ ಬಳಿ ಸಲಹೆ ಕೇಳಿದ್ದು ಉಂಟು. ಅವರ ಸಾವಿನ ನಂತರ ಈ ಮನೆ ಮುಚ್ಚಿತ್ತು. ಆ ನಂತರ ಈಗ 3-4 ದಿನದ ಹಿಂದೆ ಈ ಮನೆ ತೆರೆದಿದ್ದು ನೋಡಿ ಈಗ ಇಲ್ಲಿಗೆ ಬಂದೆ. ನಿಮ್ಮ ಮಾತೆಲ್ಲ ನನಗೆ ತಿಳಿಯಿತು ವಿನಯ್. ನಿಮ್ಮ ತಂದೆ ತಾಯಿಯವರದು ಆತ್ಮಹತ್ಯೆ ಅಲ್ಲಪ್ಪ. ನೀನೇ ಅವರ ಸಾವಿನ ರಹಸ್ಯ ಹುಡುಕಿ ಹೊರಡು. ಆ ಕೊಲೆಗಾರ ನಿಮ್ಮ ಸುತ್ತಮುತ್ತನೇ ಇದ್ದಾನೆ. ನೀವು ನಿಮ್ಮ ತಂದೆ ತಾಯಿಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು. ಅದಕ್ಕೆ ಯಾರು ನಮಗೆ ಸಹಾಯ ಮಾಡುತ್ತಾರೆ ಅಂಕಲ್? ಆ ಉಂಗುರ ಹುಡುಕಿ ನಾವು ಕೊಲೆಗಾರ, ಅವನ ಕುಟುಂಬ ಪತ್ತೆ ಹಚ್ಚಬಹುದು ಎಂದು ತಿಳಿಯುತ್ತೆ. ಅಪ್ಪ ಅದಕ್ಕೆ ಈ ಉಂಗುರ ಈ ಕೇಸ್ನ ಪ್ರಮುಖ ಸಾಕ್ಷಿಯನ್ನಾಗಿಸಿದ್ದಾರೆ ವಿನಯ್ ಹೇಳಿದಾಗ, ಹೌದು, ಈ ಉಂಗುರ ಅವನ ವಂಶ ಪರಂಪರೆಯಿಂದ ಬಂದಿರೋದು. ಇದು ಅವನ ಮಕ್ಕಳು ಮೊಮ್ಮಕ್ಕಳು ಕೈಯಲ್ಲಿ ಇರಬಹುದು. ನೀವು ಅವರು ಯಾರೆಂದು ಆದಷ್ಟು ಬೇಗ ಪತ್ತೆ ಹಚ್ಚಿ. ಇನ್ನೊಂದು ವಿಷಯ ಮಕ್ಕಳೇ, ನಿಮಗೆ ಸತ್ಯದ ದಾರಿ ತೋರಿಸಲು, ಕೊಲೆಗಾರನ ಪತ್ತೆ ಹಚ್ಚಲು ನಿಮ್ಮವರೇ ನಿಮಗೆ ಸಹಾಯ ಮಾಡಬಹುದಿತ್ತಲ್ವಾ? ನಮ್ಮವರ? ಯಾರಂಕಲ್ ಅವರು? ಪ್ರೀತಮ್ ಪ್ರಶ್ನಿಸಿದಾಗ, ಹರೀಶ್. ಅವನಿಗೆ ಎಲ್ಲ ಗುಟ್ಟು ಗೊತ್ತು, ಎಲ್ಲ ನಿಜಾಂಶ ತಿಳಿದಿದೆ. ಅಪ್ಪನಿಗ? ಹೌದು ಮಗಳೇ, ಅವನೇ ಪ್ರಮುಖ ಸಾಕ್ಷಿ. ವಿನಯಲ್ಲಿ ಸಿಕ್ಕಿದ ಸಾಕ್ಷಿ ಹರೀಶ್ ಬಳಿ ಮೊನ್ನೆನೇ ಹೇಳಿದಾಗ ಹರೀಶ್ ರವರು ಅವನನ್ನು ತಡೆದು ಇದು ಸುಳ್ಳು ಸಾಕ್ಷಿ ಎಂದು ಮನಪರಿವರ್ತನೆ ಮಾಡಲು ಹೊರಟರು. ಆದರೆ ವಿನಯ್ ಅವರ ಮಾತನ್ನು ಒಪ್ಪಲಿಲ್ಲ.
ಈಗ ಅವರ ಮೇಲೆ ವಿನಯ್ಗೆ ಅನುಮಾನ ಮೂಡಿತು. ಮನದಲ್ಲೇ ಚಿಕ್ಕಪ್ಪಗೆ ಈ ಸತ್ಯ ಗೊತ್ತಿದ್ದರೂ ನನ್ನ ಬಳಿ ಯಾಕೆ ಸುಳ್ಳಾಡಿದರು? ಅವತ್ತು ಅವರು ಮಾತಿನಲ್ಲಿ ತೊದಲುವಿಕೆ ಬೆವರಿದ ರೀತಿ ನೋಡಿದರೆ ಏನೋ ವಿಷಯ ನಮ್ಮಿಂದ ಮುಚ್ಚಿಡುತ್ತಿದ್ದಾರೆ ಎಂದು ಬಲವಾಗಿ ಅನಿಸುತ್ತಿದೆ. ಏನೇ ಆಗಲಿ, ನಾನು ಸರಿಯಾದ ಸಮಯ ನೋಡಿ ಅವರ ಬಳಿ ಮಾತನಾಡಬೇಕು. ವಿನಿ, ಬಾ ಹರೀಶ್ ಅಂಕಲ್ ಬಳಿ ಹೋಗೋಣ, ಅವರಿಗೆ ಎಲ್ಲ ತಿಳಿದಿರುತ್ತದೆ, ಪ್ರೀತಂ ಒತ್ತಾಯಿಸಿದ. ಪ್ರೀತಂ, ನೀವೀಗ ಮನೆಗೆ ಹೊರಡಿ, ಇನ್ನೊಮ್ಮೆ ಸಮಯ ನೋಡಿ ನಾನೇ ಚಿಕ್ಕಪ್ಪನ ಬಳಿ ಮಾತನಾಡುತ್ತೇನೆ. ಆಲ್ರೆಡಿ ಸಂಜೆ ಆಗಿದೆ, ನೀವು ಮನೆಗೆ ಹೊರಡಿ. ವಿನಿ, ಅದು ಏನೋ ಹೇಳಲು ಹೊರಟವನನ್ನು ತಡೆದು, ರಶ್ಮಿ, ಪ್ರೀತಂ ತುಂಬ ನೊಂದಿದ್ದಾನೆ, ಅವನನ್ನು ಕರೆದುಕೊಂಡು ಹೋಗುವ. ಪ್ರೀತಂ, ಬನ್ನಿ ಹೋಗೋಣ ಎಂದು ಅವನನ್ನು ಕರೆದುಕೊಂಡು ಹೋದಳ. ರಶ್ಮಿ ಪ್ರೀತಂ ಒಟ್ಟಿಗೆ ಮನೆಗೆ ಬಂದಾಗ ಶಾರದಮ್ಮ ಖುಷಿಯಿಂದ ನಿಲ್ಲಿ 1 ನಿಮಿಷವೆಂದು ಇಬ್ಬರಿಗೂ ಆರತಿ ಎತ್ತಿ ಒಳಗೆ ಕರೆದುಕೊಂಡರ. ರಶ್ಮಿ ಅಂದು ಅಳುತ್ತಾ ಈ ಮನೆ ತೊರೆದು ಹೋಗಿದ್ದು ಒಮ್ಮೆ ನೆನಪು ಮಾಡಿಕೊಂಡಳ. ಅವರಿಬ್ಬರಿಗೆ ದೃಷ್ಟಿ ತೆಗೆದು ಯಾವಾಗಲೂ ಹೀಗೆ ಖುಷಿಯಾಗಿರಿ. ಇಬ್ಬರು ಮುಗಳ್ನಗುತ್ತಾ ತಮ್ಮ ರೂಮಿಗೆ ಹೋದರು. ಪ್ರೀತಂ ಬೆಡ್ ಮೇಲೆ ದೊಪ್ಪನೆ ಬಿದ್ದ. ಅವನ ತಲೆ ತುಂಬ ತನ್ನ ತಂದೆ ತಾಯಿ ಸಾವು, ಅದರ ಹಿಂದಿದ್ದ ಕ್ರೂರ ಸಂಚು, ಕೊಲೆಗಾರ ಯಾರು, ಯಾಕೆ ಕೊಲೆ ಮಾಡಿದ್ದು ಎಂದು ಯೋಚಿಸಿ ಅವನ ತಲೆ ಚಿಟ್ಟು ಹಿಡಿಯಿತು. ಅಮ್ಮ ಎಂದು ಕೂಗಿಕೊಂಡ ಅವನ ಸದ್ದಿಗೆ ರಶ್ಮಿ, ಪ್ರೀತಂ ಏನಾಯ್ತು? ಅವಳನ್ನೇ ಬಿಗಿದಪ್ಪಿದ. ಅವಳು ಉಸಿರಾಡುವುದಕ್ಕೂ ಕಷ್ಟಪಡುತ್ತಿದ್ದಳು. ಅವಳ ಬೆನ್ನು ಅವನ ಕಣ್ಣೀರಿಂದ ತೋಯುತ್ತಿತ್ತು. ರಶ್ಮಿ, ನನಗೆ ಯಾಕೆ ಹೀಗಾಗುತ್ತೆ? ಅಪ್ಪ ಅಮ್ಮ ಸಾವಿನಿಂದ ನಾನು ಎಷ್ಟು ನೊಂದಿದ್ದೆ ನಿನಗೆ ಗೊತ್ತು. ಈಗ ಅವರ ಸಾವು ಸಹಜವಲ್ಲ, ಕೊಲೆ ಎಂದು ತಿಳಿದ ಮೇಲೆ ನನಗೆ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನಗೆ ಆ ಸದಾನಂದರಾಜ್ ನನ್ನ ಕಣ್ಣಿಗೆ ಬಿದ್ದರೆ ಅವನನ್ನು ಚುಚ್ಚಿ ಕೊಲ್ಲುತ್ತೇನೆ. ಅಲ್ಲೇ ಹಲ್ಲು ಮುಸಿದ. ಅವನ ಹಿಡಿತ ಬಿಗಿಯಾಯಿತು. ನನ್ನ ತಂದೆ ತಾಯಿ ಪ್ರೀತಿಯಿಂದ ನನ್ನ ವಂಚಿತನನ್ನಾಗಿ ಮಾಡಿದವನನ್ನು ಸುಮ್ಮನೆ ಬಿಡಲ್ಲ ಎಂದು ತನ್ನ ಉಗುರಿನಿಂದ ಅವಳ ಬೆನ್ನು ಪರಚಿದ. ತನ್ನೊಲವಿಗೆ ನೋವು ಮಾಡುತ್ತಿದ್ದೇನೆ ಎಂದು ಪರಿವಿಲ್ಲದೆ ರಶ್ಮಿ ನೋವಿಗೆ, ಅಮ್ಮ ಬಿಡಿ ಪ್ರೀತಂ, ನೀವು ನನ್ನ ಹಿಂಸಿಸುತ್ತಿದ್ದೀರಾ. ಆ ಮಾತು ಅವನ ಕಿವಿಗೆ ಹೋಗಲೇ ಇಲ್ಲ. ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಅವನನ್ನು ತನ್ನ ಪೂರ್ತಿ ಬಲ ಹಾಕಿ ತಳ್ಳಿದಳು. ನೋವಿನಿಂದ ಕಣ್ಣು ತುಂಬಿತು. ಅವನಿಗೆ ಈಗ ಅರಿವಾಗಿತ್ತು ತಾನು ಏನು ತಪ್ಪು ಮಾಡಿದೆ ಎಂದು. ಅವಳ ಕೈ ತನ್ನ ಬಿಗಿ ಹಿಡಿತದಿಂದ ಕೆಂಪಾಗಿತ್ತು. ಬೆನ್ನ ಮೇಲೆ ಪರಿಚಿದ್ದರಿಂದ ರಕ್ತ ಜಿನುಗುತ್ತಿತ್ತು. ಅವಳ ಕಣ್ಣೀರು ನೋಡಲಾಗಲಿಲ್ಲ ಅವನಿಗೆ. ತನ್ನ ಸಿಟ್ಟಿನಿಂದ ಇವಳು ಬಲಿಯಾಗುವುದು ಎಷ್ಟು ಸರಿ? ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರು ಒರೆಸಿ ಫಸ್ಟ್ ಏಡ್ ಬಾಕ್ಸ್ ತಂದು ಗಾಯಕ್ಕೆ ಔಷಧಿ ಹಚ್ಚಿದ. ಸಾರಿ ಚಿನ್ನಿ, ನನಗೆ ಏನಾಗುತ್ತಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ನನ್ನ ನೋವು, ಹತಾಶೆ, ಕೋಪ ಎಲ್ಲ ನಿನ್ನ ಮೇಲೆ ಪ್ರಯೋಗ ಮಾಡಿಬಿಟ್ಟೆ. ನನ್ನಿಂದ ನಿನಗೆ ನೋವೇ ಜಾಸ್ತಿ ದೊರಕಿದ್ದು. ಈ ನಿನ್ನ ಗಂಡ ಕೆಟ್ಟವನು ಎಂದು ಅವನ ಕೈಯಿಂದ ತನ್ನ ಕೆನ್ನೆಗೆ ಬಾರಿಸಿಕೊಂಡ. ರಶ್ಮಿ ಅವನನ್ನು ತಡೆದು, ಪ್ಲೀಸ್ ಪ್ರೀತಂ, ಹೀಗೆಲ್ಲ ಹೇಳಬೇಡಿ. ನಿಮ್ಮ ನೋವಿಗಿಂತ ನನ್ನ ನೋವು ಏನಿಲ್ಲ. ನಿಮ್ಮನ್ನು ಈ ಸ್ಥಿತಿಲಿ ನನಗೆ ನೋಡೋಕೆ ಕಷ್ಟ ಆಗುತ್ತೆ. ರಶ್ಮಿ, ನನ್ನನ್ನು ಬಿಟ್ಟು ದೂರ ಹೋಗೋ. ನಾನು ನಿನಗೆ ಯಾವಾಗೂ ಹಿಂಸಿಸುತ್ತೇನೆ, ಏನಾದರೂ ನೋವು ಕೊಡುತ್ತಾನೇ ಇರುತ್ತೇನೆ. ಪ್ರೀತಂ, ಈ ಜೀವ ಕೊನೆಯವರೆಗೂ ನಿಮ್ಮ ಬಳಿ ಇರಬೇಕೆಂಬ ಆಸೆ. ನಾನೇಕೆ ನಿಮ್ಮನ್ನು ಬಿಟ್ಟು ಹೋದರೆ ಜೀವ ಇಲ್ಲದ ದೇಹವಂತಾಗುತ್ತದೆ ನನ್ನ ಸ್ಥಿತಿ. ಏನೇ ಕಷ್ಟ ಬರಲಿ, ಈ ರಶ್ಮಿ ನಿಮ್ಮನ್ನು ಬಿಟ್ಟು ಕಿಂಚಿತ್ತೂ ಸರಿಯಲ್ಲ. ನೀವು ಹೀಗೆ ಮಾತನಾಡಿದರೆ ನಿಮ್ಮ ಜೊತೆ ಪುಟ್ಟ ಮಗು ಹಾಗೆ ಹೇಳಿದಳ. ಆ ಅಳುವಲ್ಲೂ ನಗು ಬಂತು ಅವನಿಗೆ. ಸಾರಿ ಚಿನ್ನಿ ಎಂದು ಅವಳ ಕೆನ್ನೆ ಹಿಂಡಿ, ಇನ್ಮುಂದೆ ಹೀಗೆ ಮಾಡಲ್ಲ, ಓಕೆನಾ? ಚೂರ್ ನಗು. ಅವನ ಮಾತಿಗೆ ಪೂರ್ತಿ ಹಲ್ಲು ಕಿರಿದಳ. ಛೀ, ಸ್ವಲ್ಪ ನಗು ಅಂದರೆ ಪೂರ್ತಿ ಹಲ್ಲು ತೋರಿಸುತ್ತೀಯಾ? ಮೆಲುವಾಗಿ ಗದರಿದ. ಮತ್ತೆ ಸಿಟ್ಟು ಮಾಡಿಕೊಂಡಳು. ನೋಡೀಗ ನಾನು ನಿನ್ನ ಹೇಗೆ ನಗಿಸುತ್ತೇನೆ ಎಂದು. ಅವಳ ತುಟಿ ಮೇಲಿರೋ ಮಚ್ಚಿಗೆ ಮುತ್ತೊಂದು ಇಟ್ಟ. ಅವಳ ಕೆನ್ನೆ ಕೆಂಪಾಯಿತು. ಮುಖದಲ್ಲಿ ನಗು ಅರಳಿತು. ನೋಡೀಗ ಮುದಡಿದ ನಿನ್ನ ತುಟಿ ಅರಳಿತು. ಅವಳು ನಾಚಿ ಅವನ ಮುಖ ನೋಡದೆ, ಪ್ರೀತಂ, ಫ್ರೆಶ್ ಆಗಿ ನಾನು ಇಲ್ಲೇ ಊಟ ತರುತ್ತೇನೆ ಎಂದು ಅವನ ಉತ್ತರಕ್ಕೆ ಕಾಯದೆ ಓಡಿ ಹೋದಳು ಹುಡುಗಿ. ರಶ್ಮಿ ಊಟ ತಂದಳು. ಇಬ್ಬರು ಒಬ್ಬರೊಬ್ಬರಿಗೆ ತಿನ್ನಿಸಿಕೊಂಡು ಮಲಗಿದರು. ಪ್ರೀತಂನಿಗೆ ನಿದ್ದೆ ಹತ್ತಲಿಲ್ಲ. ತಲೆ ತುಂಬ 108 ಯೋಚನೆಯ ದಾಳಿಯಲ್ಲಿ ನಲುಗಿತ್ತು. ಅವನ ಮನದ ದುಗುಡವನ್ನು ಅರ್ಥ ಮಾಡಿಕೊಂಡ ರಶ್ಮಿ ಅವನ ಹಣೆಗೆ ಮುತ್ತಿಟ್ಟು, ಪ್ರೀತಂ, ನೀವೇನು ಚಿಂತಿಸಬೇಡಿ.
ಈ ರಶ್ಮಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತಾಳೆ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಅವಳ ಪ್ರಶಾಂತ ಮುಖ ಕಂಡವನಿಗೆ ನಿರಾಳವಾಯಿತು. ಅವಳು ಅವನ ಎದೆಯ ಮೇಲೆ ಮಲಗಿದಳು. ಅವನು ತನ್ನವಳನ್ನು ತಪ್ಪಿ ಮಲಗಿದ. ನೆಮ್ಮದಿಯ ನಿದ್ರೆಗೆ ಜಾರಿದರು. ವಿನಯ್ ಮನೆಗೆ ಬಂದಾಗ ಹರೀಶ್ ರವರು ಆಗಲೇ ಮಲಗಿದ್ದರು. ವಿನಿ, ಊಟ ಮಾಡಪ್ಪ. ಇಲ್ಲ ಚಿಕ್ಕಿ, ನನ್ನದಾಯಿತು. ನೀವು ಮಲಗಿ, ನಾನು ಮಲಗುತ್ತೇನೆ. ಶಿಲ್ಪಾರವರ ತಲೆಯಲ್ಲಿ 1000 ಪ್ರಶ್ನೆವಿತ್ತು. ನಾಳೆ ಕೇಳಿದರಾಯಿತು ಎಂದು ಸುಮ್ಮನಾದರು. ವಿನಯ್ ತಲೆಯಲ್ಲಿ ಓಡುತ್ತಿದ್ದ 1000 ಪ್ರಶ್ನೆಗಳಿಗೆ ಹರೀಶ್ ರವರ ಬಳಿ ಉತ್ತರವಿತ್ತು. ಯೋಚಿಸುತ್ತಾ ಅವನು ನಿದ್ರೆಗೆ ಜಾರಿದ. ಹರೀಶ್ ಯಾಕೆ ಸತ್ಯ ಮುಚ್ಚಿಡಲು ಯತ್ನಿಸುತ್ತಿದ್ದಾರೆ? ತನ್ನ ಪ್ರಾಣ ಸ್ನೇಹಿತ, ತನ್ನ ಅಣ್ಣನ ಸಾವು ಕೊಲೆಯೆಂದು ತಿಳಿದು ಸುಮ್ಮನಿರಲು ಕಾರಣವೇನು? ಸತ್ಯ ಬೂದಿ ಮುಚ್ಚಿದ ಕೆಂಡದಂತೆ. ಆ ಬೂದಿ ಸರಿದು ಕೆಂಡ ಬೆಂಕಿಯಾಗಿ ಉರಿಯಲೇಬೇಕು. ಯಾಕೆ ಹರೀಶ್ ರವರು ಏನೂ ಹೇಳುತ್ತಿಲ್ಲ? ಇಷ್ಟಕ್ಕೂ ನಿಜಾಂಶ ಏನು? ಕಾಯ್ದು ನಿರೀಕ್ಷಿಸಿ. ಭಾಗ 14 ಮುಂದುವರಿಯುತ್ತದೆ. ಭಾಗ 14ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.